ನಿನ್ನ ಶಾಂತಿ ನಿನ್ನ ಶಕ್ತಿ. ಸಂತೋಷವನ್ನು ಕಾಪಾಡಿ. ಯಾರೇ ಏನೇ ಮಾಡಿದರೂ ನಿನ್ನ ಸಂತೋಷವನ್ನು ಕಳೆದುಕೊಳ್ಳಬೇಡ. ನಗುವುದು ಮತ್ತು ಸಂತೋಷವಾಗಿ ಇರುವುದು ನಿನ್ನ ಶಕ್ತಿ. ನೋವು ತೋರಿಸಬೇಡ. ನಿನ್ನ ನೋವನ್ನು ಯಾರಿಗೂ ತೋರಿಸದೆ ಶಾಂತವಾಗಿರು. ಇತರರು ನಿನ್ನ ದುರ್ಬಲತೆಯನ್ನು ನೋಡಿ ಗೆಲುವು ಸಾಧಿಸಬಾರದು. ಸಹನೆಯಿಂದ ಮುಂದುವರಿಯಿರಿ. ಪ್ರತ್ಯುತ್ತರ ನೀಡುವ ಬದಲು ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಲು ಶ್ರಮಿಸಿ. ನಿನ್ನ ಯಶಸ್ಸೇ ಸತ್ಯವಾದ ಪ್ರತಿಕಾರ. ಯೋಚಿಸಿದಲ್ಲ ಸತ್ಯ ಅಲ್ಲ. ಸತ್ಯ ಯಾವತ್ತೂ ಯೋಚಿಸಿದಂತೆ ಇರುವುದಿಲ್ಲ. ಅನುಭವ ಮಾತ್ರ ಯಾವಾಗಲೂ ಸತ್ಯ. ಯಾರೂ ಶ್ರೇಷ್ಠರು ಅಲ್ಲ, ಯಾರೂ ಕನಿಷ್ಠರಲ್ಲ. ಪ್ರತಿಯೊಬ್ಬರಿಗೂ ಅವರದೇ ಆದ ವೈಶಿಷ್ಟ್ಯಗಳಿರ್ತವೆ. ಯಾರಿಗೂ ಹೋಲಿಸದೆ ಎಲ್ಲರನ್ನೂ ಗೌರವಿಸೋಣ. ಸಮಸ್ಯೆಯನ್ನು ಶಿಕ್ಷೆಯಾಗಿ ಸ್ವೀಕರಿಸಿದರೆ ಕಷ್ಟಪಡಬೇಕಾಗುತ್ತದೆ. ಅದೇ ಸವಾಲಾಗಿ ಸ್ವೀಕರಿಸಿದರೆ ಉತ್ಸಾಹ ಮೂಡುತ್ತದೆ. ನೊಂದಾಗ ಸಮಾಧಾನ ಹೇಳಿ, ಎಡವಿ ಬಿದ್ದಾಗ ಮೇಲಕ್ಕೆತ್ತಿ, ಸುಖ ದುಃಖದಿ ಭಾಗಿಯಾಗಿ ಜೊತೆ ನಡೆಯುವುದೇ ಪವಿತ್ರ ಸಂಬಂಧ ಹಾಗೂ ನಿಜ ಸ್ನೇಹ. ಸಾಗರದಷ್ಟು ಸಂಕಷ್ಟಗಳ ನಡುವೆಯೂ ಸುಖವಾಗಿ ಬದುಕುವಂತೆ ಮಾಡುವುದು ನಂಬಿಕೆ ಮತ್ತು ನೆಮ್ಮದಿ. ನಂಬಿಕೆ ಮತ್ತು ವ್ಯಕ್ತಿತ್ವ ನಮ್ಮ ಜೀವನದಲ್ಲಿ ನಾವು ಗಳಿಸುವ ಅತ್ಯಮೂಲ್ಯವಾದ ಸಂಪತ್ತು. ಜೀವನದಲ್ಲಿ ಯಾವ ಕಾರಣಕ್ಕೂ ಇವುಗಳನ್ನು ಕಳೆದುಕೊಳ್ಳಬಾರದು. ಪ್ರತಿದಿನ ಹೊಸ ದಿನ. ದಿನವೂ ಸೂರ್ಯನೊಬ್ಬ, ಚಂದ್ರನೊಬ್ಬ. ಆದರೆ ದಿನಗಳ ಲೆಕ್ಕ ಮಾತ್ರ ಬದಲಾವಣೆ. ದಿನಗಳು ವಾರಗಳಾಗಿ, ತಿಂಗಳುಗಳಾಗಿ, ವರ್ಷಗಳೇ ಆಗುತ್ತವೆ. ಹೀಗೆ ಉರುಳುವ ದಿನಗಳು ಮಾತ್ರ ಮನುಷ್ಯನಿಗೆ ಹೊಸ ದಿನದ ಹೊಸ ಅನುಭವಗಳ ಸಾಲಿನೊಂದಿಗೆ ನಡೆಯುತ್ತವೆ ಮತ್ತು ಬಾಲ್ಯ, ಯೌವನ, ಮುಪ್ಪು ಎಲ್ಲ ಕಳಿಸುತ್ತವೆ. ನಾವು ಆಸೆಗಳಿಗೆ ಅನುಗುಣವಾಗಿ ಬದುಕಬಾರದು, ಅವಶ್ಯಕತೆಗಳಿಗೆ ಅನುಗುಣವಾಗಿ ಬದುಕಬೇಕು. ಆಗ ಜೀವನ ಸುಲಭ ಹಾಗೂ ಸರಳ ಸುಂದರವಾಗುತ್ತದೆ. ಒಬ್ಬರ ಅವಕಾಶಗಳನ್ನು ಇನ್ನೊಬ್ಬರು ತಪ್ಪಿಸಬಹುದು, ಆದರೆ ಬೆಳವಣಿಗೆಯನ್ನು ತಪ್ಪಿಸಲು ಸಾಧ್ಯವಿಲ್ಲ. ಕಠಿಣ ಪ್ರಯತ್ನ, ಧನಾತ್ಮಕ ಚಿಂತನೆಗಳಿಂದ ಸಿಗುವ ಯಶಸ್ಸನ್ನು ಸಾಧನೆ ಎನ್ನುತ್ತಾರೆ. ಜೀವನದಲ್ಲಿ ಯಾವುದಕ್ಕೂ ವಿಷಾದ ಪಡಬಾರದು. ನೀವು ಸೋತಾಗ ಪಾಠ ಕಲಿಯಬೇಕು, ಬಿದ್ದಾಗ ತಕ್ಷಣ ಮೇಲೇಳಬೇಕು, ತಪ್ಪು ಮಾಡಿದಾಗ ಒಪ್ಪಿಕೊಳ್ಳಬೇಕು. ಯಾವುದೇ ಸಾಧನ ಕಾರ್ಯಗಳನ್ನು ಕೈಗೆತ್ತಿಕೊಂಡಾಗ ಅದರ ಸಾಧಕ ಬಾಧಕದ ಏರಿಳಿತದ ಬಗ್ಗೆ ಏನೇ ವ್ಯತ್ಯಯಗಳು ಬಂದರೂ ಸಹ ಅದನ್ನು ಬೇರೆಯವರಲ್ಲಿ ತೋರಿಸಿಕೊಳ್ಳಬಾರದು. ತನ್ನೊಳಗೆ ಗಟ್ಟಿಗೊಳಿಸಿಕೊಳ್ಳುವ ಮೂಲಕ ನಿಭಾಯಿಸಿದಾಗ ಮಾಡಿದ ಸಾಧನೆಗೆ ಒಂದು ಗೌರವ ಬರುತ್ತದೆ. ಸಂಬಂಧಗಳಲ್ಲಿ ನಂಬಿಕೆ, ಮಾತಿನಲ್ಲಿ ಮಾಧುರ್ಯ, ನಡತೆಯಲ್ಲಿ ನಮ್ರತೆ ಇವು ವ್ಯಕ್ತಿಯನ್ನು ಎತ್ತರದ ಸ್ಥಾನಗಳಿಗೆ ಕರೆದೊಯ್ಯುತ್ತವೆ. ಬರೀ ಹಣ ಇರುವನು ಆಳಿಗೆ ಮಾತ್ರ ಯಜಮಾನ, ಆದರೆ ಗುಣ ಇರುವನು ಮನುಷ್ಯ ಕುಲಕ್ಕೆ ಯಜಮಾನ. ಬರುವಾಗ ಏನನ್ನು ತರಲಿಲ್ಲ, ಹೋಗುವಾಗ ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲ. ಹೋಗಿ ಬರುವ ನಡುವೆ ದ್ವೇಷ ಇರಬಾರದು. ಎಲ್ಲಿ ಸತ್ಯ ಇರುತ್ತದೆಯೋ ಅಲ್ಲಿ ಹಠ ಇರುತ್ತದೆ. ಎಲ್ಲಿ ಪ್ರಾಮಾಣಿಕತೆ ಇರುತ್ತದೆಯೋ ಅಲ್ಲಿ ಒಳ್ಳೆಯ ನಡವಳಿಕೆ ಇರುತ್ತದೆ. ಎಲ್ಲಿ ಕೋಪ ಇರುತ್ತದೆಯೋ ಅಲ್ಲಿ ಪ್ರೀತಿ ಇರುತ್ತದೆ. ಎಲ್ಲರನ್ನೂ ಪ್ರೀತಿಸೋಣ, ಸ್ನೇಹದಿಂದ ಬದುಕೋಣ ಎಂದು ಈ ಮಾತನ್ನು ಹೇಳುತ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನತ್ತ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನತ್ತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.